ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಇಯಾಮ ಮೇಡಮ್, ರೇಖಾ ಮೇಡಮ್ ಅವರು, ಎ.ಸಿ. ಮೇಡಮ್ ಆಗಮಿಸಿರ್ತಾರೆ. ಅವರು ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ತಮಗೆಲ್ಲರಿಗೂ ನಾನು ಆಗಲೇ ಸ್ವಾಗತವನ್ನು ಬಯಸಿದ್ದೇನೆ. ಈಗ ಮೊಟ್ಟ ಮೊದಲಿಗೆ ಉದ್ಘಾಟನೆಯ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾನು ವಿನಂತಿಸ್ತೇನೆ. ಜನರು ಬಂದು ಅಲ್ಲಿ ವಾಸ ಮಾಡ್ತಾರೆ. ಸೊ ಅಲ್ಲಿ ಬಂದು ಅವರು ಮತದಾರ ಪಟ್ಟಿ ಒಳಗೆ ಸೇರುವಂತ ಅವಕಾಶ ಇರುತ್ತೆ. ಸೊ ಅಲ್ಲೇ ನೆಲೆಸಿ ಅಲ್ಲೇ ಸೇರಿದಾಗ ಆ ಮತದಾರ ಪಟ್ಟಿ ಸಮಗ್ರವಾಗಿ ಕರೆಕ್ಟ್ ಆಗಿದ್ರೆ ಮಾತ್ರ ಅಲ್ಲಿ ಸರಿಯಾಗಿ ಅದಕ್ಕೆ ನಾವು 1952ರಲ್ಲಿ ಏನು ಮೊದಲ ಸಾರ್ವತ್ರಿಕ ಚುನಾವಣೆ ಆಯ್ತು. ಏನಕ್ಕೆ ತರಬೇತಿ, ಯಾವುದು ತರಬೇತಿ, ಇದೊಂದು ತರಬೇತಿ ಕಾರ್ಯಕ್ರಮ. ತರಬೇತಿಯನ್ನ ಕೊಡಬೇಕು. ಇದುವರೆಗೂ ನಿಮಗೆಲ್ಲ ತರಬೇತಿ ತಗೊಂಡಿದ್ದೀರಲ್ಲ? ಎಷ್ಟು ಬಾರಿ ತರಬೇತಿ ಆಗಿದೆ? 2 ಬಾರಿ ಆಗಿದೆ. ಯಾವ ತರಬೇತಿ? SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ವಾ? ಹೌದು, ಇದು ಒಂದು ತರಬೇತಿ ಕಾರ್ಯಕ್ರಮ. ಈ ತರಬೇತಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ, ಜೊತೆಗೆ AERO ಯಾರ್ಯಾರಿದ್ದಾರೆ? ಒಬ್ಬರನ್ನ ಬರೋದು, ನೀವು ಒಬ್ಬರೇ ಬರೋದು, ಒಬ್ಬರೇ ಇದ್ದೀರಿ, ಕೂತ್ಕೊಳ್ಬೇಕು. ಒಬ್ಬ AERO ಇದ್ದಾರೆ, ಅವರು ತಹಸೀಲ್ದಾರ್ ಇರ್ತಾರೆ, ಇನ್ನೊಬ್ರು ERO ಇರ್ತಾರೆ, ಅವರು ನಮ್ಮ ಮಾಸ್ಟರ್ ಟ್ರೈನರ್ಸ್ ಅಲ್ಲಿ. ನಾನು ಹಾಸನದಿಂದಲೇ ಬಂದಿರೋದು. ಒಂದು ಬೆಂಬಲವಾಗಿ ಮತ್ತೆ ಈ ವಿಷಯವನ್ನ ಜನರಿಗೆ ಮುಟ್ಟಿಸಲಿಕ್ಕೆ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಎಲ್ಲರನ್ನು ಒಳಗೊಂಡಂತೆ ಒಂದು ತರಬೇತಿ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ವಾ? ಇಂಟೆನ್ಸಿವ್ ರಿವಿಷನ್, ವಿಶೇಷವಾಗಿ ನಾವು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡ್ತೇವೆ. ಹೇಗೆ? ಅಲ್ಲ, ಇದು 26ರ ಪೂರ್ವಭಾವಿ ತಯಾರಿ ಮಾಡ್ತೇವೆ. ಏನ್ ಮಾಡ್ತೇವೆ? ತಯಾರಿ. ಈಗ ಆಲ್ರೆಡಿ ನಾವೆಲ್ಲ ತರಬೇತಿಯನ್ನ ಕೊಡ್ತಾ ಬರ್ತಾ ಇದ್ದೇವೆ. 26 ಅಂತ ಹೇಳಿದ್ರು ನಾವು ಬೇಗನೆ ತಯಾರಿಯನ್ನ ಪ್ರಾರಂಭಿಸಿದ್ದೇವೆ. ಎಲ್ಲ ಹಂತದ ಅಧಿಕಾರಿಗಳಿಗೂ ತರಬೇತಿಯನ್ನ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ನಮ್ಮ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಹೋಗ್ತಾರೆ. ಯಾವತ್ತಿಂದ? 30ನೇ ತಾರೀಕಿಂದ 30ನೇ ಆಗಸ್ಟ್. ಯಾವತ್ತು? 30ನೇ ಜೂನ್. ಯಾವಾಗಿಂದ ಹೋಗ್ತೀವಿ ಮನೆಗೆ? 30. ಇನ್ನು ತುಂಬಾ ದೂರ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ದಿನಾಂಕ ಕರೆಕ್ಟ್ ಆಗಿ ಗೊತ್ತಿರಬೇಕು. ನಿಮ್ಮ ಮಾಸ್ಟರ್ ಟ್ರೈನರ್ಸ್ ಎಲ್ಲಿ ನೋಡಿ ಯಾವ ರೀತಿ ಟ್ರೈನ್ ಮಾಡಿದ್ದಾರೆ. 2 ಬಾರಿ ಆಗಿದೆ, ಆದ್ರೂ ಅವರಿಗೆ ಕ್ಲಾರಿಟಿ ಇಲ್ಲ. ನೋಟ್ ಮಾಡ್ಕೊಂಡಿದ್ದೀರಿ? ಕನ್ಫ್ಯೂಸ್ ಮಾಡ್ಕೋತೀರಿ? ಇಲ್ಲ 30 ಜುಲೈ, 30 ಆಗಸ್ಟ್ ಇಲ್ಲ, 30ನೇ ತಾರೀಕು ಜೂನ್ ಅಂದು ನೀವು ಮನೆ ಮನೆ ಭೇಟಿಗೆ ಕೊಡಬೇಕು. ಎಲ್ಲಿವರೆಗೂ? 29 ಜುಲೈ ಅಲ್ವಾ? ಆಮೇಲೆ ಏನಾಗುತ್ತೆ? ರಿವಿಷನ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ, ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲಿ ಒಂದು ಸ್ಪೆಷಲ್ ರಿವಿಷನ್ ಆಯಿತು. ಅದು 52ರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿದ್ದು 52ರಲ್ಲಿ. ಮತದಾರರ ಪಟ್ಟಿ ಫಸ್ಟ್ ರೋಲ್ ವಾಸ್ ಪ್ರಿಪೇರ್ 51ರಲ್ಲಿ. 52ರಲ್ಲಿ ನಾವೀಗ ಏನ್ ಮಾಡ್ತಿದೀವಲ್ಲ ಆ ಕೆಲಸ ಶುರು ಆಯಿತು. ಹೇಳ್ತೀನಿ ವ್ಯತ್ಯಾಸ ಏನು ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 10 ಬಾರಿ ನಡೆದಿದೆ ನೋಡಿ. ಲಾಸ್ಟ್ 95 ಅದು ನಂತರ ಬಿಟ್ಟರೆ ನೆಕ್ಸ್ಟ್ ಆಗಿರೋದು ಯಾವಾಗ? 2002ರಲ್ಲಿ. ನಮ್ಮ ಭಾರತದ ಯಾವುದೇ ಮೂಲೆಯಲ್ಲಿ ಅವನು ಇದೇ ರಾಜ್ಯ ಇದೇ ಇದು ಅಂತಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಅವನು 6 ತಿಂಗಳ ಕಾಲ ವಾಸಿಸಿದ್ರೆ ಆ
ಕ್ಷೇತ್ರದ ಅವನು ವೋಟರ್ ಆಗ್ತಾನೆ. 6 ತಿಂಗಳು ಇದೆ, ಅವನು ಅರ್ಜಿಯನ್ನ ಕೊಡಬಹುದು. ಇಂದಿನದು ಎಲ್ಲಿದ್ದೆ ಅದನ್ನ ಡಿಲೀಟ್ ಮಾಡಿಸ್ಬೇಕು. 2 ಕಡೆ ಇರೋದಿಲ್ಲ, ಒಂದೇ ಕಡೆ ಅವನ ವೋಟರ್ ಇರ್ಬೇಕು. ಅದು ಸಾಮಾನ್ಯ ಇದು ಅಂತ. ಈಗ ಅವನು ಅಲ್ಲೇ ಉಳಿಸ್ಕೋಬೋದ ಮೇಡಮ್? ಯಾವುದು? ನನಗೆ ಇಲ್ಲಿ ವಾಸ ಇದೆ, ಇಲ್ಲಿ ಸಾಮಾನ್ಯ ನಿವಾಸಿ ಆಗಿದ್ದೀನಿ, ನನ್ನ ಓಟು ಊರಲ್ಲಿದೆ, ನನಗೆ ಏನು ಮಾಡೋದು? ನಂದು ಡಿಲೀಟ್ ಮಾಡ್ತೀರಾ, ಏನು ಮಾಡ್ತೀರಾ? ನಿಮ್ಮ ಆಯ್ಕೆ. ನೀವು ಎಲ್ಲಿ ವಾಸಿಸ್ತಾ ಇದ್ದೀರಾ? ವಾಸ ಚಂದ್ರಾಪುರದಲ್ಲಿ ಇದ್ದೀನಿ. ಮತ್ತೆ ನೀವು ಇಲ್ಲೇ ವೋಟರ್ ಹಾಕ್ಬೇಕು ಅಂತ ಆಸೆ ಇಲ್ಲ ಇಲ್ಲ, ಅಲ್ಲೇ ಊರಲ್ಲೇ ಇರಲಿ ಅಂತ ಬಿಡ್ತೀನಿ ನಾನು. ನೀವು ಊರಲ್ಲೇ ಬಿಡ್ತೀರಿ ಅಂದ್ರೆ ನೀವು ಇಲ್ಲಿ ವೋಟರ್ ತಗೊಳಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವಕಾಶ ಇದೆ ಅಂತ. ಯಾಕೆಂದ್ರೆ ಅದು ಸ್ವಲ್ಪ ಈಗ ನಮ್ಮ ಊರಲ್ಲೆಲ್ಲ BLA 2 ಹೌದು. ಬಂದಿದ್ದಾರೆ. ಯಾಕಂದ್ರೆ ನಿಮ್ಮ ಮನೆ ಅಲ್ಲೇ ಇರ್ತದೆ. ಅಲ್ಲ ಮೇಡಮ್, ಅಲ್ಲ ಟೌನಲ್ಲಿ ವಾಸ ಇರ್ತಾರೆ, ಊರಲ್ಲಿ ವಾಸ ಇರಲ್ಲ. ಈಗ ಹಳ್ಳಿಯಿಂದ ಟೌನ್ಗೆ ವಾಸ ಶಿಫ್ಟ್ ಆಗಿರ್ತಾರೆ, ಅವ್ರು ಟೌನಲ್ಲೇ 6 ತಿಂಗಳೆಲ್ಲ ವರ್ಷಗಟ್ಟಲೆ ಅಲ್ಲೇ ವಾಸ ಇರೋದು. ಅದು ಹಳ್ಳಿಲಿ ವೋಟರ್ ID ಬರಲ್ಲ. ಇಲ್ಲ, ನೀವು ವಾಸ ಅನ್ನೋದನ್ನ ಡೆಫಿನೇಷನ್ ಅಲ್ಲಿ ವಾಸಿಸ್ಬೇಕು ಅಂತ ಅಂದ್ರೂ ಹಾಂ, ಅದ್ರ ಬಗ್ಗೆ ಕ್ವಶನ್ ಮಾಡಕ್ಕೆ ಬರಲ್ಲ. ಆಯ್ಕೆ ನೀವು ಅಲ್ಲ ವಾಸನೆ ಇಲ್ವಲ್ಲ ಅವರಲ್ಲಿ. ನೀವು ಹೇಳ್ಬೇಕು, ನೀನ್ ಎಲ್ಲಿ ನೀವು ಇನ್ನೊಬ್ರು ಬಂದು ನೀನ್ ಎಲ್ಲಿ ವಾಸಿಸ್ತೀಯ ಅಂತ ಹೇಳೋದಲ್ಲ. ಹಾಂ, ನೀವು ಹೇಳ್ಬೇಕು ನಾನು ಎಲ್ಲಿ ವಾಸಿಸ್ತಾ ಇದ್ದೀನಿ. ಅಲ್ಲಿ ಹಳ್ಳಿನಲ್ಲಿ ವಾಸನೆ ಇರಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಹಾಂ ನೀವು ಹೇಳೋದಲ್ಲ, ಅವ್ರು ಹೇಳ್ಬೇಕು. ಹಾಂ ಹಾಂ ಹಾಂ. ಈಗ ನಾನು ನಮ್ಮ ಹಳ್ಳಿಯಲ್ಲಿ, ನನ್ನ ಓಟ್ ನನ್ನ ಹಳ್ಳಿಯಲ್ಲಿದೆ, ಇಲ್ಲಿ ಜಿಲ್ಲಾಧಿಕಾರಿಗಳಾಗಿದೆ. ನಾನು ನಿಮ್ಮ ಜಿಲ್ಲಾಧಿಕಾರಿ ಆಗಿದ್ದೀನಿ. 1 ವರ್ಷದಿಂದ ಇದ್ದೀರಿ. ನನ್ನ ಓಟ್ ಅಲ್ಲೇ ಇದೆ. ನಾನು ನಿಮ್ಮ ಅಬ್ಜೆಕ್ಷನ್ ಕೊಡಕ್ಕಾಗತ್ತಾ? ಇಲ್ಲ, ನಾನು ಹೇಳ್ತೀನಿ, ನಾನು ರೆಸಿಡೆಂಟ್ ಆಫ್ ಮೈ ಪ್ಲೇಸ್. ಯಾಕಂದ್ರೆ ಅದು ಗೊತ್ತಾಗ್ಲಿ ಅಂತ ಮೇಡಮ್. BLA 2ಗಳಿದ್ದಾರೆ. ಇದೇ ಗೊಂದಲ ಕಾರಣ ಆಗತ್ತೆ ಮೇಡಮ್. ನೆಕ್ಸ್ಟ್ ಹೌದಾ? ಅದಕ್ಕೋಸ್ಕರನೇ ನೋಡಿ, ಕೇಳಿಸಿದ್ದೆ ಹೇಳ್ತಾ ನಾನು. ಇದ್ದೀನಿ. ಒಂದು ನಿಯಮ ತಿಳ್ಕೊಳ್ಳಿ, SIR ಆಗಿರ್ಲಿ, ನಾವು ಮತದಾರರ ಪಟ್ಟಿ ಪರಿಷ್ಕರಣೆ, BLO ಎಲ್ಲರನ್ನೂ ಹೇಳ್ತಾ ಇದ್ದೀವಿ. ಅದು ಇಂಪಾರ್ಟೆಂಟ್. ಅದೇ ಮೊದಲನೇದಾಗಿ ಒಬ್ಬ ಮತದಾರರಿಗೆ ಒಂದು ಕಡೆ ಮಾತ್ರ ಹೆಸರಿಡು. 2 ಕಡೆ ನಾನು ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ ಇರೋದಿಲ್ಲ.